ವೆಂಕಿ ನೀನು ಕೂತ್ಬಿಟ್ರೆ ಹೆಂಗೋ ನಿನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ ಕಣೋ. ಅಷ್ಟರೊಳಗೆ ಒಬ್ಬ ಲಾಯರ್ನ ಹಿಡಿದು ಇಲ್ಲಿಂದ ಹೋಗೋ ಪ್ರಯತ್ನ ಮಾಡು. ಇಲ್ಲ ಅಂದರೆ ಇದೇ ಕಂಬಿಲಿ ಇರಬೇಕಾಗುತ್ತೆ. ಎಷ್ಟು ದಿನ ಅಂತ ಇಲ್ಲೇ ಕೊಳಿತೀಯೋ? ನೀನೇನು ಮಾತಾಡದೇ ಇದ್ರೆ ಸಾಯ ತನಕ ಇಲ್ಲೇ ಇರಬೇಕಾಗತ್ತೆ ಕಣೋ. ನೋಡು, ನಿನ್ನ ಅಡ್ರೆಸ್ ಯಾರೋ ಕೊಡು. ಇಲ್ಲಿಂದ ಬಿಡುಗಡೆಯಾಗಿ ಹೋಗ್ತಾರಲ್ಲ ಅವ್ರಿಗೆಲ್ಲಾರು ಕೊಟ್ಟು ಕಳಿಸಿ ನೀನು ಇಂಥ ಕಡೆ ಇದೆಯಾ ಅನ್ನೋದು ನಿಮ್ಮ ಮನೆಗಾರು ಗೊತ್ತಾಗ ಮಾಡಿ ಅವ್ರು ಯಾರೋ ಬಂದು ನೀನು ನೋಡಬೇಕು. ಆ ಥರ ನಾನು ಮಾಡ್ಕೊಡ್ತೀನಿ. ನೀನು ಏನು ಹೇಳ್ತಿದ್ಯಾ ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ ಕಣೋ. ಒಂದು ಇದ್ರೆಲ್ಲ ಬರ್ಕೊಡೋ ನನಗೆ. ಇಂಕೆ ನೀನು ನೋಡೋಕ್ಕಾಗ್ತಿಲ್ಲ ಕಣೋ. ಏನಾದರೂ ಒಂದು ಸಹಾಯ ಮಾಡೋಣ ಅಂದರೆ ಅದು ಮಾಡೋಕ್ಕಾಗ್ತಾ ಇಲ್ಲ. Checkmate. ಏನ್ರಿ ವರ್ಧನ್, ಆಟ ಆಡಿ ಅಂದರೆ ನಿದ್ದೆ ಮಾಡ್ತಿದ್ದೀರಿ ನೋಡಿ. ನಿಮ್ಮ ಆಟನೂ ನಾನೇ ಆಡಿದ್ದೀನಿ. ಎಷ್ಟೇ ಕಷ್ಟ ಆದರೂ ಕೆಲಸ ಮುಗಿಸ್ತಾನೆ. ನೀವು ಸೂಪರ್ ಬಿಡಿ ಸರ್. ಈ ವರ್ಧನ್, ಈ ಥರ ಪೊಳ್ಳು ಹೊಗಳಿಕೆಗಳೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಮೊದಲು ಏನು ಕೆಲಸ ಮಾಡ್ತಿದ್ದೀವಿ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಿ. ಅವನಿಗೆ ಫೋನ್ ಮಾಡಿರಿ, ಎಲ್ಲಿದ್ದಾನೆ ಅಂತ ಕೇಳ್ರಿ. ಮಾಡಿದ್ದೀನಿ ಸರ್. வணக்கம் சார். உங்கள் ஒய்ஃப் பார்த்த ஆள் இவர் தான் சார். ವಣಕ ಸರ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೋಡಿ, ನೀವತ್ತು ನೋಡಿದ ವ್ಯಕ್ತಿ ಇಲ್ಲ ಸರ್, ಅಂದಮ್ಮ ಕೆಡ್ಚಪ್ಪ ಅಂದಮ್ಮ ಪ್ರಜ್ಞೆ ಇಲ್ಲದನಾಲ ಅಂದಮ್ಮ ಜೀವ ಉಳಿಸೋದಕ್ಕೆ ಗಮನ ಹೋಯ್ತು. ಅಣ್ಣ ಅಂದ ಸೀರೆ ಕಲರ್ ಹೈಟು ವೆಯ್ಟು ಇದೆ ಸರ್. ಹೌದಾ? ಸರಿಯಾಗಿ ಇನ್ನೊಂದ್ಸಲ ಜ್ಞಾಪಕ ಮಾಡ್ಕೊಂಡು ಹೇಳಿ. ಅವ್ರ ಮುಖ ಹೀಗೆ ಇತ್ತ ನೋಡಿ. ಸರಿಯಾಗಿ ಜ್ಞಾಪಕ ಇಲ್ಲ ಸರ್. ಅಂದಮ್ಮ ಮೂಂಜಿ ತುಂಬ ಹೊತ್ತು ನೀರಲ್ಲಿ ಇತ್ತು ಅಲ್ಲ, ಕಂಡಿಡಿಯೋಕ್ಕಾಗಲಿಲ್ಲ ಸರ್. ಅಷ್ಟು ಕ್ಲಾರಿಟಿ ಇಲ್ಲ ಸರ್ ನನಗೆ. ಸರಿ, ನೀವು ನೋಡಿದ ವ್ಯಕ್ತಿ ಯಾವ ದಿಕ್ಕಿನಲ್ಲಿ ಡೈರೆಕ್ಷನಲ್ಲಿ ಹೋದ್ರು ಅಂತ ಏನಾದರೂ ಗೊತ್ತಿದೆಯಾ? ಇಲ್ಲ ಸರ್, ನಾನು ಪೊಲೀಸ್ನ ಕರ್ಕೊಂಡು ಬರೋಷ್ಟರಲ್ಲಿ ಅಂದಮ್ಮ ಎಲ್ಲಿಗೆ ಹೋಯ್ತೋ ಗೊತ್ತಿಲ್ಲ ಸರ್. ஏய், உனக்கு தெரிஞ்சுட்டு சொல்கிறான் சார். கடலோரத்துலேருந்து மெயின் ரோடுಗೆ 2 ರೋಡ್ ಕನೆಕ್ಟ್ ಆಗೋದು ಸರ್. ಒಂದು ರಾಮೇಶ್ವರಕ್ಕೆ ಹೋಗುತ್ತೆ, ಇನ್ನೊಂದು ಬೆಂಗಳೂರಿಗೆ ಹೋಗುತ್ತೆ ಸರ್. ನೀವು ಆ ರೋಡ್ಗೆ ಹೋದರೆ ಆ ಎಮ್ಮನ್ನ ಕಂಡುಹಿಡಿಬೋದು ಸರ್. ವಣಕಂ ಸರ್. ವಣಕಂ ರೀ ವರ್ಧನ್, ಇವ್ರು ಹೇಳ್ತಿರೋದು ಕೇಳಿದ್ರೆ ನನ್ನ ಜಾನ್ವಿಯವರು ಇನ್ನೂ ಬದುಕಿದ್ದಾರೆ ಅಂತ ಅನ್ನಿಸ್ತಾ ಇದೆ.
ನನ್ನ ರಾಣಿ ಇನ್ನೂ ಬದುಕಿದ್ದಾರೆ ವರ್ಧನ್. ನೋಡಿ, ನೀವು ಅವ್ರು ಹೇಳಿದ್ರಲ್ಲ 2 ರೋಡು, ಅಲ್ಲಿ ವಿಚಾರಿಸಿ. ಹಾಗೆ ಎಕ್ಸಿಟ್ ಆಗೋ ಟೋಲ್ಸಲ್ಲೆಲ್ಲ ಒಂದ್ಸಲ ವಿಚಾರ ಮಾಡಿ. ಅವ್ರು ಬದುಕಿದ್ದಾರೆ ಅಂದಮೇಲೆ ಎಲ್ಲಾದರೂ ನಮ್ಗೆ ಸಿಗಬೇಕಲ್ವಾ? ಎಸ್. ನಿಮಗೆ ಮಾತ್ರ ಅಲ್ಲ ಸರ್, ನನಗೂ ಡೌಟ್ ಬರ್ತಾ ಇದೆ. ನೀವು ಇನ್ನೇನು ಯೋಚನೆ ಮಾಡಿಬಿಡಿ ಸರ್, ಇಷ್ಟು ಇನ್ಫಾರ್ಮೇಷನ್ ಸಿಗ್ತಲ್ಲ ಸಾಕು. ಇನ್ನು ಮುಂದಿಂದು ನಾನು ನೋಡ್ಕೊಳ್ತೀನಿ. ನೀವು ಹೊರಡಿ ಸರ್, ನನಗೆ ವಿಷಯ ತಿಳಿಸಿದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ ತಿಳಿಸಿದೆ. ಸರಿ ವರ್ಧನ್, ಐ ಬಿ ವೇಟಿಂಗ್ ಫಾರ್ ಯುವರ್ ಅಪ್ಡೇಟ್ಸ್. ಶೋರ್ ಸರ್. ನಾನು ಆದಷ್ಟು ಬೇಗ ಹೋಗಿ ಶಾಂತಮ್ಮಂಗೆ ಜಾನ್ಯವರು ಇದ್ದಾರೆ ಅಂತ ತಿಳಿಸ್ಬೇಕು. ಥ್ಯಾಂಕ್ ಯು. ಚಂದನ ಅವರೇ, ಏನಾದರೂ ಯೋಚನೆ ಮಾಡಿದ್ರಾ? ನಾನು ಸುಬ್ಬನ ಹತ್ರ ಯಾವಾಗ ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತೀನಿ ಅಂತ ತುದಿಗಾಲಲ್ಲಿ ಕಾಯ್ತಾ ಇದ್ದೀನಿ. ನೀವು ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಪ್ರೀತಿ ಸಿಗಲ್ಲ. ನೀವು ಏನು ಹೇಳ್ತಿದ್ರ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಂದರೆ ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಬಾಯಿ ಮಾತಲ್ಲಿ ಹೇಳೋದಕ್ಕಿಂತ ನೀವು ಅದನ್ನು ತೋರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಬಾಯಿ ಮಾತಲ್ಲಿ ಹೇಳಿದ್ಮೇಲೆ ತೋರ್ಸಕ್ಕೆ ಇನ್ನೇನು ಉಳಿದಿರುತ್ತೆ ಹೇಳಿ? ನೋಡಿ ನೋಡಿ, ಇಲ್ಲೇ ನೀವು ತಪ್ಪು ತಿಳ್ಕೊಂಡಿರೋದು. ನೀವು ಪ್ರೀತಿ ಎಷ್ಟು ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಎಲ್ಲ ಮುಗ್ದೋಯ್ತು ಅಂತಲ್ಲ. ಅಂದರೆ ನೀವು ಮಾತಲ್ಲಿ ಹೇಳೋದಕ್ಕಿಂತ ಕ್ರಿಯೆಯಲ್ಲಿ ತೋರಿಸಿ ಅಂತ ಹೇಳ್ತಾ ಇರೋದು. ಈಗ ನೋಡಿ, ಹುಡುಗರು ಹುಡುಗಿರ ಮೇಲೆ ಪ್ರೀತಿ ಆದಾಗ ಎಷ್ಟು ಅವ್ರು ಸುತ್ತಾ ಇರ್ತಾರೆ, ಅವ್ರು ಹಿಂದಿನ ಹೋಗ್ತಿರ್ತಾರೆ, ಎಲ್ಲಿ ಹೋದರೂ ಹೋಗ್ತಾರೆ, 1 ನಿಮಿಷ ಬಿಟ್ಟಿರಲ್ಲ. ಆ ಹುಡುಗಿಗೆ ಏನು ಬೇಕು ಏನು ಬೇಡ ಅಂತ ಅವಳು ಹೇಳಲಿಲ್ಲ ಅಂದರೂ ಇವ್ರು ಎಲ್ಲ ತಿಳ್ಕೊಂಡು ಅದನ್ನು ಅವ್ರ ಕೈ ಸೇರೋ ಹಾಗೆ ಮಾಡ್ತಾರೆ. ಅದಕ್ಕೆ ಅಲ್ವಾ ಹುಡುಗಿರು ಟಕ್ ಅಂತ ಪ್ರೀತಿಲಿ ಬೀಳೋದು. ಕರೆಕ್ಟ್, ನೀವು ಹೇಳೋದೇನೋ ಸರಿಯಾಗಿದೆ. ಇದುವರೆಗೂ ನಾನು ಯಾವತ್ತೂ ಡಿಫ್ರೆಂಟಾಗಿ ಏನೂ ಟ್ರೈ ಮಾಡಲಿಲ್ಲ. ಬರೀ ಬಾಯಿ ಮಾತಲ್ಲೇ ಅವನ ಹತ್ರ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಇಷ್ಟು ದಿನ ಮಾಡಿಲ್ಲ, ಪರವಾಗಿಲ್ಲ, ಇವಾಗ ಇದೆಯಲ್ಲ ಟೈಮು, ಇವಾಗ ಮಾಡಿ. ನಿಮ್ಮ ಪ್ರೀತಿ ಎಷ್ಟು ಸ್ಟ್ರಾಂಗು ಅಂತ ನೀವು ಆ್ಯಕ್ಷನಲ್ಲಿ ತೋರಿಸಿ. ನೀವು ಹೇಳೋದೇನೋ ಸರಿಯಾಗಿದೆ. ನಾನು ಸ್ಟ್ರಾಂಗಾಗಿ ಎಕ್ಸ್ಪ್ರೆಸ್ ಮಾಡಿದ ಮೇಲೂ ಅವನೇನಾದರೂ ನನ್ನನ್ನು ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಏನು ಮಾಡೋದು? ನೋಡಿ ನೋಡಿ, ಇದೇ ಅನುಮಾನ ಬೇಡ ಅನ್ನೋದು. ನಾವು ಸೋಲ್ತೀವಿ ಅಂತ ಮೊದಲೇ ಅನ್ಕೊಂಬಿಟ್ರೆ ಗೆಲ್ಲಕ್ಕೆ ಮನಸ್ಸಲ್ಲಿರುತ್ತೆ. ನೀವು ಧೈರ್ಯವಾಗಿ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಿ, ಅವ್ರನ್ನ ಒಪ್ಸೋ ಪ್ರಯತ್ನ ಮಾಡಿ. ಆ ಪ್ರಯತ್ನಕ್ಕೆ ಅವ್ರು ಒಪ್ಪೋ ಹಾಗೆ ಮಾಡಿ. ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗಿ ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಹೇಳ್ಕೊಳ್ಳಿ. ಹಾಂ, ಕರೆಕ್ಟಾಗಿ ಹೇಳಿದ್ರಿ ನೋಡಿ. ನೀವು ಹೇಳಿದ ಹಾಗೆ ನಾನು ಮಾಡ್ತೀನಿ ಚಂದನ ಅವರೇ. ಏನ್ರಿ ಇದು, ಯಾರನ್ನು ಕೇಳಿದ್ರು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ. சாரே அந்த பொம்பளை மூஞ்சி நாங்களே சரியா பார்க்கல சாரே. வேற யாரும் பார்த்துருக்க முடியும்? ಇವ್ರು ನೋಡಿದ್ರೆ ಆ ಕಡೆ ಹೋಗಿದ್ದಾರೆ ಈ ಕಡೆ ಹೋಗಿದ್ದಾರೆ ಅಂತ ಅವ್ರ ಹತ್ರನೇ ಹೋಗಿ ಹೇಳಿದ್ರು. ಇವಾಗ ಏನಾದರೂ ನಾವು ಹುಡ್ಕೊಡ್ದೆ ಹೋದ್ರೆ ಆ ಯಪ್ಪನೇ ಬಂದು ನಮ್ಮ ಜೊತೆ ಹುಡ್ಕೋಕೆ ಶುರು ಮಾಡ್ತಾರೆ. ಆಮೇಲೆ ಅದೊಂದು ದೊಡ್ಡ ತಲೆನೋವು ನಮಗೆ. சாரே அந்த ஆளை பார்க்கறதுக்கு ஒரு மாதிரியா இருக்கு சாரே. ಅನ್ಸೋದೇನು, ಆ ಯಪ್ಪ ಬೇರೆ ಥರನೇ. ನೀವು ನೆನ್ನೆ ಬರದೆ ಹೋಗಿದ್ರೆ ನೀವಿರೋ ಜಾಗಕ್ಕೆ ಹುಡ್ಕೊಂಡು ಬಂದಿರೋರು. ಹೇಗೋ ನೀವು ಬಂದಿದ್ದಕ್ಕೆ ಒಳ್ಳೇದಾಯ್ತು. ಬನ್ನಿ ಆ ಟೋಲ್ ಹತ್ರ ಹೋಗಿ CCTV ಚೆಕ್ ಮಾಡೋಣ, ಏನಾದರೂ ಗೊತ್ತಾಗ್ಬೋದು. வாங்க சார். ಲೋ ವಿಶ್ವ, ನಾನು ಬಂದಿರೋದನ್ನ ನೋಡಿದ್ರು ಹಾಗೆ ಸುಮ್ಮನೆ ಕೂತಿದ್ಯಲ್ಲ ನೀನು? ಇನ್ನೇನು ಮಾಡಬೇಕು? ನಿನ್ನ ಥರನೇ ಕೋತಿ ಥರ ಕುಂತ್ಕೊಂಡು ಮಾತಾಡ್ಬೇಕಿತ್ತ? ತರ್ಲಿ ಕಣವ್ ನೀನು. ಕೋಪದಲ್ಲಿ ಮಾತಾಡಿದ್ರು ಎಷ್ಟು ತಮಾಷೆ ಆಗಿರೋದು ಗೊತ್ತಾ? ವಿಶ್ವ, ನಾಳೆ ನಾವಿಬ್ರು ಹೊರಗಡೆ ಹೋಗೋಣವಾ? ಅಂದರೆ ನೀನು ಮನೇಲಿದ್ದು ತುಂಬ ಬೋರ್ ಆಗಿರುತ್ತೆ. ನನಗೂ ನಿನ್ನ ಜೊತೆ ಹೊರಗೆ ಹೋಗ್ಬೇಕಂತ ತುಂಬ ಆಸೆ ಆಗ್ತಿದೆ, ಅದಕ್ಕೆ ಕೇಳ್ತಿದ್ದೀನಿ. ನೋಡು, ನನಗೆ ಆ ಥರದ್ದು ಯಾವ ಆಸೆನೂ ಇಲ್ಲ. ಸುಮ್ಮನೆ ನನ್ನ ತಲೆ ತಿನ್ಬಿಡ, ಹೋಗಿ ಇಲ್ಲಿಂದ. ಯಾವಾಗ ಕೇಳಿದ್ರು ಇದೇ ರೀತಿ ಹೇಳ್ತೀಯಲ್ವೋ ವಿಶ್ವ? ಬಿಟ್ಟು ಹೋಗಿರೋಳ ಬಗ್ಗೆ ಯೋಚನೆ ಮಾಡೋ ಬದಲು ಕಣ್ಣು ಮುಂದೆ ಇರೋಳ ಬಗ್ಗೆ ಯೋಚನೆ ಮಾಡಬೇಕಲ್ವಾ?
ಹಳೆ ನೆನ್ಪುಗಳು ವಾಸಿ ಆಗ್ಬೇಕಂದ್ರೆ ಹೊಸ ಜಾಗಕ್ಕೆ ಹೋಗ್ಬೇಕಣೋ, ಆಗ್ಲೇ ಮನ್ಸು ಹಗರ ಆಗೋದು. ಏನಂತ್ಯ, ಹೋಗೋಣವಾ? ಲೋ ವಿಶ್ವ, ನಾನು ನಿನ್ನ ಹತ್ರ ಏನೋ ಕೇಳಿದ್ದೀನಿ, ಹೊರಗಡೆ ಕರ್ಕೊಂಡು ಹೋಗು ಅನ್ನೋ ತಪ್ಪೇನೋ? ನನಗೂ ಇಲ್ಲಿ ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಅತ್ತೆ ಮಾವನ್ ಕರ್ಕೊಂಡು ಹೋಗೋಣ ಅಂದರೆ ಅವ್ರ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ನನಗೆ ಅಂತ ನೀನೊಬ್ಬನೇ ತಾನಿರೋದು. ನೀನು ನನ್ನನ್ನು ಹೊರಗೆ ಕರ್ಕೊಂಡು ಹೋಗೋದಿಲ್ಲ ಅಂದರೆ ಹೇಗೋ ವಿಶ್ವ? ಅಮ್ಮ ನನ್ನ ಜೊತೆಲಿ ಇದ್ದಿದ್ದಿದ್ರೆ ನನಗಿಂತ ಪರಿಸ್ಥಿತಿ ಬರ್ತಿತ್ತ ಹೇಳು? ನೋಡು, ನಾನು ಇಷ್ಟೆಲ್ಲ ಹೇಳ್ಕೊಂಡ್ರು ನಿನ್ನ ಮನ್ಸು ಕರಗ್ತಿಲ್ಲ ಅಂದರೆ ಹೇಗೋ ವಿಶ್ವ? ಸರಿ ಬಿಡು, ಇನ್ಯಾವತ್ತಿಗೂ ಎಲ್ಗೂ ಕರ್ಕೊಂಡು ಹೋಗು ಅಂತ ಕೇಳೋದಿಲ್ಲ. ಅದಕ್ಕೆ ಹೇಳೋದು, ಹೆಣ್ಮಕ್ಳಿಗೆ ಅಪ್ಪ ಅಮ್ಮ ಇರಬೇಕು ಅಂತ. ನೀನಂತೂ ಮಾತೆ. ಸರಿ ಬಿಡು, ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ? ಹೌದು, ನಾಳೆ ನೀನು ಎಲ್ಲಿಗೆ ಹೋಗ್ಬೇಕು ಅಂತಿದ್ಯೋ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಿಡು. ಥ್ಯಾಂಕ್ ಯು ಕಣೋ ವಿಶ್ವ. ಶಾಂತಮ್ಮ, ಬಂದೆ. ಶಾಂತಮ್ಮ. ಏನಪ್ಪ? ಶಾಂತಮ್ಮ ನೋಡಿ, ನಿಮ್ಮ ಆಶೀರ್ವಾದ ತಗೊಂಡು ಹೋದ್ನಲ್ಲ ನಾನು, ಎಲ್ಲ ಕೆಲಸನೂ ಪಟ್ಪಟ ಅಂತ ಆಗೋಯ್ತು ಶಾಂತಮ್ಮ. ಈಗ ಜಾನ್ಯವರು ನನಗೆ ಸಿಕ್ಕೇ ಬಿಟ್ಟಿದ್ದಾರೆ ಶಾಂತಮ್ಮ. ಈಗ ಅವರು ಸಮುದ್ರ ದಂಡೆಯಲ್ಲಿ ಎಲ್ಲಿ ಸಿಕ್ಕಿದ್ರು, ಯಾವ ಕಲರ್ ಕಾರ್ ಹತ್ತಿದ್ರು ಎಲ್ಲ ನಂಗೆ ಗೊತ್ತಾಗೋಗಿದೆ. ತಗೊಳ್ಳಿ, ಇದೇನು ಅಂತ ಕೇಳಲ್ವಾ? ಏನಪ್ಪ? ನಾನು ಹೇಳ್ತೀನಿ ಕೇಳಿ. ನಿಮ್ಮ ಆಶೀರ್ವಾದದಿಂದನೇ ಅಲ್ವಾ ಜಾನ್ಯವರು ನನಗೆ ಸಿಗೋ ಹಾಗಾಗಿರೋದು. ಅದಕ್ಕೆ ನನ್ನ ಕಡೆಯಿಂದ ನಿಮ್ಮ ಮಗಳಿಗೆ ಅವ್ರ ಮದುವೆಗೆ ಅಂತ ಒಂದು ಉಡುಗೊರೆ ಅಂತ ಇಟ್ಕೊಳ್ಳಿ. ಸರಿನಪ್ಪ. ಶಾಂತಮ್ಮ, ಜಾನ್ಯವರು ನನಗೆ ಸಿಗ್ತಾರಲ್ವಾ? ಅವಳು ಸಿಕ್ಕಿದ್ರು ಮತ್ತೆ ನಿನ್ನ ಜೊತೆ ಜೀವನ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಂತೂ ಇಲ್ಲಪ್ಪ. ಹೌದಪ್ಪ, ಸಿಗ್ತಾಳೆ. ನಿನ್ನ ಪ್ರಯತ್ನಕ್ಕೆ ಖಂಡಿತ ಫಲ ಸಿಗುತ್ತೆ. ಇಲ್ಲದೆ ಹೋದರೆ ಸುಮ್ಮನೆ ಹಾಗೆಲ್ಲ ಬಿಡೋನಲ್ಲ ಶಾಂತಮ್ಮ ಈ ಜಯಂತ. ಹೇಗಾದರೂ ಅವ್ರನ್ನ ಹುಡುಕ್ತೀನಿ ಶಾಂತಮ್ಮ. ಅವ್ರು ಸಿಗೋವರೆಗೂ ನಾನು ಬಿಡೋಲ್ಲ. ಅವರು ಇಂಥ ಜಾಗದಲ್ಲಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಾನೇ ಹೋಗಿ ಅವ್ರನ್ನ ಕರ್ಕೊಂಬಂದ್ಬಿಡ್ತೀನಿ. ಅವ್ರೇನಾದರೂ ಬರದೆ ಹೋದರೆ ಬರೋ ಹಾಗೆ ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಶಾಂತಮ್ಮ. ಹಾಗಾದ್ರೆ ನೀನು ಹುಡ್ಕೋಕೆ ಹೋಗಲ್ವಾ? ನಾನು ಹುಡುಕಲ್ಲ ಶಾಂತಮ್ಮ, ಆದರೆ ಹುಡುಕಿಸ್ತೀನಿ. ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗಬೇಕಲ್ವಾ, ಅದಕ್ಕೆ. ಹಾಗಿದ್ರೆ ಜಯಂತ್, ಸ್ವಲ್ಪ ದಿನ ನಾನು ನಮ್ಮ ಮನೆಗೆ ಹೋಗಿ ಬರ್ತೀನಿ. ಯಾಕೆಂದರೆ ಮಗಳ ಮದುವೆ ಇದೆಯಲ್ಲ, ಸ್ವಲ್ಪ ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು. ಅದು ಅಲ್ಲದೆ ನಮ್ಮ ಮನೆಯವ್ರ ಒಬ್ಬರ ಕಡೆಯಿಂದ ಅದೆಲ್ಲ ಆಗಲ್ಲ. ನಾನೇ ಇದ್ದರೆ ಸ್ವಲ್ಪ ಸಹಾಯ ಆಗುತ್ತೆ ಅಲ್ವೇನಪ್ಪ? ಶಾಂತಮ್ಮ, ಈ ಒಂಟಿತನದ ಸೆಲೆಯಲ್ಲಿದ್ದಾಗ ನಾನು ಅತಿರೇಕಗಳನ್ನು ಮಾಡಿಬಿಡ್ತೀನಿ ಅಂತ ಅಲ್ವಾ ನಿಮ್ಮನ್ನು ಕರ್ಕೊಂಡು ಬಂದಿದ್ದು. ಸರಿನಪ್ಪ, ಆದರೆ ಮಗಳ ಮದುವೆ ಅಲ್ವಾ? ತಾಯಿಯಾದ ನಾನು ಸ್ವಲ್ಪ ಗಮನ ಕೊಡಬೇಕಲ್ವಾ? ನೀವು ಹೇಳ್ತಿರೋದು ಸರಿನೇ ಶಾಂತಮ್ಮ.
ಮಗಳ ಮದುವೆ. ಆದರೂ ನಾನು ನಿಮ್ಮ ಮಗ ಇದ್ದ ಹಾಗೆ ಅಲ್ವಾ? ಹಾಗೆ ನನ್ನ ನೋಡ್ಕೊಂಡಿದ್ದೀರಿ ಅಲ್ವಾ ಶಾಂತಮ್ಮ? ಇನ್ನು ಸ್ವಲ್ಪ ದಿನ ಶಾಂತಮ್ಮ ನೋಡಿ, ನನ್ನ ಜಾನ್ವಿಯವ್ರನ್ನ ನಾನು ಆದಷ್ಟು ಬೇಗ ಹುಡುಕ್ಬಿಡ್ತೀನಿ. ಅವ್ರು ಇನ್ನೇನು ಬಂದ್ಬಿಡ್ತಾರೆ ಶಾಂತಮ್ಮ. ಮತ್ತೆ ಈ ಮನೆಗೆ, ಈ ಮನಸ್ಸಿಗೆ ಇನ್ನು ಸ್ವಲ್ಪ ದಿನದಲ್ಲಿ ಅವ್ರನ್ನ ಹುಡುಕ್ಬಿಡ್ತೀನಿ ಶಾಂತಮ್ಮ. ಪ್ಲೀಸ್ ಶಾಂತಮ್ಮ. ಸರಿನಪ್ಪ. ಸರಿ ಶಾಂತಮ್ಮ. ಎಲ್ಲರೂ ಇದ್ದು ಯಾರೂ ಇಲ್ಲದೆ ಬದುಕೋ ಥರ ಆಗೋಗಿದೆ ನನ್ನ ಜೀವನ. ಸಾಯಬೇಕು ಅಂದರೂ ಸಾಯಕ್ಕಾಗಿಲ್ಲ. ದೇವ್ರು ನನ್ನ ಬದುಕಿಸ್ಬಿಟ್ಟ. ನಾನು ಸತ್ತಿದ್ದೀನಿ ಅಂತ ಅಪ್ಪ ಅಮ್ಮ ಅಂದ್ಕೊಂಡಿದ್ದಾರೆ. ಅಂದಮೇಲೆ ನಾನು ಸಾಯೋದೇ ಒಳ್ಳೇದಲ್ವಾ? ಇವರಂತೂ ಖಂಡಿತ ನಾನು ಸತ್ತಿದ್ದೀನಿ ಅಂತ ನಂಬಿರಲ್ಲ. ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಭೂಮಿಗೆ ಭಾರವಾಗಿ ಹೆತ್ತವರಿಂದ ದೂರ ಆಗಿ ಯಾಕೆ ಬದುಕಬೇಕು? ಸಾಯೋದೇ ವಾಸಿ ಅಲ್ವಾ? ಚಂದನ, ಯಾಕಮ್ಮ ಸಾಯೋದ್ರ ಬಗ್ಗೆ ಮಾತಾಡ್ತಾ ಇದೆಯಾ? ಮತ್ತ್ಯಾಕೆ ನಿನ್ಗೆ ಆ ಯೋಚನೆ ಬಂತು? ಏನಾಯ್ತು ಈಗ? ಏನಿಲ್ಲಮ್ಮ, ಹಾಗೆ ಜೀವನದ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಕೆಲವ್ರಿಗೆ ಸಾಯಬೇಕು ಅಂತ ಇದ್ರೂ ಸಾಯಕ್ಕಾಗಲ್ಲ. ದೇವರು ಬದುಕೋಕ್ಕೆ ಮತ್ತೊಂದು ಅವಕಾಶ ಮಾಡಿಕೊಡ್ತಾನೆ. ಆದರೆ ಇನ್ನು ಕೆಲವ್ರಿಗೆ ಬದುಕಬೇಕು ಅಂತ ಆಸೆ ಇದ್ರೂ ಬೇಗ ಕರ್ಕೊಂಡ್ಬಿಡ್ತಾನಲ್ವಾ? ಅದೇ ಯಾಕೆ ಹೀಗೆ ಅಂತ ಯೋಚನೆ ಮಾಡ್ತಿದ್ದೆ. ನೋಡು ಚಂದನ, ನಾವೆಷ್ಟೇ ಪ್ರಯತ್ನ ಪಟ್ಟರೂ ಭೂಮಿ ಮೇಲೆ ನಮ್ಮ ಋಣ ತೀರಿದ್ರೇನೆಮ್ಮ ನಮಗಿಲ್ಲಿಂದ ಹೋಗೋಕ್ಕಾಗೋದು. ಎಂತೆಂಥ ಪರಿಸ್ಥಿತಿನಲ್ಲಿ ಬದುಕು ಬಂದವ್ರನ್ನ ನಾವು ನೋಡಿಲ್ವಾ? ನೀನು ಹಾಗೆ. ನಿನಗಿನ್ನೂ ಇಲ್ಲಿನ ಋಣ ಎದ್ದಿದ್ದರಿಂದನೇ ನೀನು ಬದುಕು ಬಂದಿದ್ದು. ಅದೇನೋ ಸರಿ ಅಮ್ಮ, ಆದರೆ ನಮ್ಮ ಜೀವನದಲ್ಲಿ ಯಾವುದು ನಾವು ಅಂದ್ಕೊಂಡಾಗ ನಡೆದೇ ಇದ್ದಾಗ ಜೀವನಕ್ಕೆ ಅರ್ಥನೇ ಇಲ್ಲ ಅನ್ಸುತ್ತಲ್ವಾ? ಈ ಥರ ಅರ್ಥ ಇರೋ ಜೀವನ ನಡೆಸೋಕ್ಕಿಂತ ಸಾಯೋದೇ ಮೇಲಲ್ವಾ? ಬಿಡ್ತು ಅನ್ನಮ್ಮ. ಎಲ್ಲರೂ ನಿನ್ನ ಹಾಗೆ ಸಾಯೋ ನಿರ್ಧಾರ ಮಾಡಿದ್ದಿದ್ರೆ ಈ ಭೂಮಿ ಸ್ಮಶಾನ ಆಗಿರೋದು. ದುಃಖನ್ ಗೆದ್ದಾಗಲೇ ಅಲ್ವಾ ಸುಖದ ದಾರಿ ಸಿಗೋದು. ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲಮ್ಮ. ಇಲ್ಲಮ್ಮ, ನನ್ನ ಪರಿಸ್ಥಿತಿಲಿ ಸಾಯೋದು ಬಿಟ್ಟರೆ ಬೇರೆ ಯಾವುದೂ ದಾರಿ ನನಗಿರಲಿಲ್ಲ. ನಿನ್ನ ಪರಿಸ್ಥಿತಿ ನನಗೂ ಅರ್ಥ ಆಗುತ್ತೆ ಚಂದನ. ಹೆತ್ತ ಅಪ್ಪ ಅಮ್ಮ ಬದುಕಿದ್ದಿದ್ರೆ ನಿನ್ಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆದರೆ ಏನು ಮಾಡೋದು, ಆ ದೇವರು ಅವ್ರನ್ನ ನಿನ್ನಿಂದ ದೂರ ಮಾಡಿಬಿಟ್ಟ. ಇಲ್ಲಮ್ಮ, ಅವ್ರನ್ನ ನನ್ನಿಂದ ದೂರ ಮಾಡಿಲ್ಲ, ನಾನೇ ಅವರಿಂದ ದೂರ ಆಗಿದ್ದೀನಿ. ಅವ್ರ ಪಾಲಿಗೆ ನಾನು ಸತ್ತಿದ್ರು ನನ್ನ ಪಾಲಿಗೆ ಅವರಿನ್ನೂ ಇದ್ದಾರೆ. ನೊಂದ್ಕೋಬೇಡಮ್ಮ. ಹೆತ್ತರೆ ಮಾತ್ರ ಅಪ್ಪ ಅಮ್ಮ ಅಲ್ಲ, ನಿನ್ನ ಪಾಲಿಗೆ ನಾವಿದ್ದೀವಿ, ನಮ್ಮ ಮನೆಯವರಿದ್ದಾರೆ. ಹೆತ್ತವ್ರ ಪ್ರೀತಿ ಕೊಡೋಕ್ಕಾಗದೆ ಹೋದ್ರು ನಿನ್ನ ಬದುಕಿಗೆ ಸ್ಫೂರ್ತಿ ಕೊಡೋಷ್ಟು ಪ್ರೀತಿ ಕೊಟ್ಟೇ ಕೊಡ್ತೀವಿ. ಅಮ್ಮ, ಈಗ ನನ್ನ ಜೀವನಕ್ಕೆ ನಿಮ್ಮ ಮಾತುಗಳೇ ಆಸರೆ. ನಿಮ್ಮ ನೋಡ್ತಾ ಇದ್ರೆ ನಮ್ಮಮ್ಮನ್ನೇ ನೋಡಿದಾಗ ನಂಗೆ ಅನಿಸ್ತಿದೆ, ಅವ್ರ ಸ್ಥಾನನ ನೀವೇ ನನಗೆ ತುಂಬ್ತಿದ್ದೀರ. ನೀನು ನನ್ನ ತಾಯಿ ಅಂತ ಒಪ್ಕೊಂಡ್ಮೇಲೆ ನನ್ನ ಮಾತು ಕೇಳ್ತೀಯ ತಾನೆ? ಇನ್ಯಾವತ್ತೂ ಸಾಯೋ ಮಾತಾಡಬಾರ್ದು. ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ನಿಲ್ತೀನಿ ಅಂತ ಬದುಕು. ನಿನ್ನ ಜೊತೆ ನಾವಿರ್ತೀವಿ, ಧೈರ್ಯವಾಗಿರೋ.